ಅಲ್ಲ ಸಂಭು, ಮನೆಯಲ್ಲಿ ಮಾವ, ತಾರಕ್, ಮಯೂರಿ ಕಾಣ್ತಾ ಇಲ್ಲ ಅಂದ್ಮೇಲೆ ಈ 3 ಜನ ಎಲ್ಲಿ ಹೋಗಿದ್ದಾರೆ ಅಂತ. ಅದ್ ನನಗ್ ಗೊತ್ತಿದ್ರೆ ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೆ. ನಿಮಗೆ ಎಷ್ಟು ಗೊತ್ತಿದ್ಯೋ ನನಗೂ ಅಷ್ಟೇ ಗೊತ್ತಿರೋದು. ಇವ್ರು 3 ಜನ ಒಟ್ಟಿಗೆ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಏನೋ ಹೊಸದಾಗಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನು ಇಬ್ರು ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ. ಮಾಮ್, ಡ್ಯಾಡು, ತಾರಕ್ಕು, ಮಯೂರಿ 3 ಜನ ಮನೇಲಿಲ್ಲ. ಬೆಳಗ್ಗೆ ಹೋದವರು ಇಷ್ಟೊತ್ತಿಗೆ ವಾಪಸ್ ಬರ್ಬೇಕಿತ್ತಲ್ವಾ? ಇನ್ನೂ ಬಂದಿಲ್ಲ. ಅದಕ್ಕೆ ಅವ್ರು ಎಲ್ಲಿ ಹೋದ್ರು ಅಂತ ಮಾತಾಡ್ಕೊತಾ ಇದ್ವಿ. ಇದನ್ನ ನಾನು ಮೊದ್ಲೇ ಹೇಳ್ಬೇಕಾಗಿತ್ತಾನೆ. ಆಗ್ಲೇ ನಾನು ಎಲ್ರು ಎಲ್ಲಿ ಹೋದ್ರು ಅಂತ ಕೇಳ್ಬೇಕಾದ್ರೆ ಬಾಯಿ ಮುಚ್ಕೊಂಡಿದ್ದು ಈಗ ಹೇಳ್ತಾ ಇದೀಯಾ? ಅದೇ ಅವರಿಬ್ರು ರೂಮಲ್ಲಿ ಇರ್ಬೇಕು ಅಂತ ಅನ್ಕೊಂಡ್ವಿ. ಮಾವ ಅಂತೂ ಆ ಕೆಲ್ಸ ಈ ಕೆಲ್ಸ ಅಂತ ಹೊರಗಡೆ ಹೋಗಿರ್ತಾರೆ ಅಂತ ಅನ್ಕೊಂಡ್ವಿ. ಸರಿ, ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಗೋವಿಂದನ ವಿಚಾರಿಸಿದ್ರ? ಇಲ್ಲ ಮಾಮ್. ಗೋವಿಂದ, ಏ ಗೋವಿಂದ! ಅಮ್ಮರೇ ಬರ್ತಾ ಇದ್ದೀನಿ. ಅಮ್ಮರೇ, ಚಂದ್ರು, ತಾರಕ್, ಕೆಲಸದವಳು ಎಲ್ಲಿ ಹೋಗಿದ್ದಾರೆ? ಅಮ್ಮರು ಚಿಕ್ಕ ಯಜಮಾನ್ರು ಮನೇಲಿದ್ರು, ದೊಡ್ಡ ಯಜಮಾನ್ರು ಹೊರಗಡೆ ಹೋದ್ರು. ದೊಡ್ಡ ಯಜಮಾನ್ರು ಹೋದ್ಮೇಲೆ ಚಿಕ್ಕ ಯಜಮಾನ್ರು ಹೋದ್ರು, ಚಿಕ್ಕ ಯಜಮಾನ್ರು ಹೋದ್ಮೇಲೆ ಮಯೂರಿನೂ ಹೋದ್ರು. ಇಲ್ಲ 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 ಚಿಕ್ಕ ಯಜಮಾನ್ರು ಹೋಗೋಕ್ಕಿಂತ ಮುಂಚೆ ದೊಡ್ಡ ಯಜಮಾನ್ರು ದೇವಸ್ಥಾನಕ್ಕೆ ಹೋದ್ರು, ಆಮೇಲೆ ವಾಪಸ್ ಬಂದ್ರು. ಬಂದಾಗ ಮೇಲೆ ಮಯೂರಿ ಬಟ್ಟೆ ಒಣಗಾಕ್ತಾ ಇದ್ರು. ಮಯೂರಿ ಕೆಳಗಡೆ ಬಂದ್ಮೇಲೆ ಚಿಕ್ಕ ಯಜಮಾನ್ರು ಹೋದ್ರು. ಹೋದವ್ರು ಮತ್ತೆ ವಾಪಸ್ ಬಂದು ಅದೇನೋ ಮರ್ತಿದ್ದೀನಿ ಅಂತ ಮತ್ತೆ ಅದನ್ನ ತಗೊಂಡು ಹೋದ್ರು. ಆಮೇಲೆ ದೊಡ್ಡ ಯಜಮಾನ್ರು ಹೋದ್ರು. ಇನ್ ನನ್ನ ಹತ್ರನೇ ತಮಾಷೆ ಆಡ್ತಾ ಇದೀಯಾ? ಅದು ನಾನ್ ಕೇಳಿದೇನು, ನೀನ್ ಹೇಳ್ತಾ ಇರೋದೇನು? ಇವನ್ ಯಾವಾಗ್ಲೂ ಹಾಗೆ ಅತ್ತೆ. 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ. ನನ್ನ ಹತ್ರ ಅಂತೂ 1000 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ. ಅತ್ತೆ, ಮೊದ್ಲು ಇವನ್ನ ಕೆಲ್ಸದಿಂದ ತೆಗೆದಾಕ್ಬೇಕು. ಯಜಮಾನ್ರೆ ನೀವ್ ಯಾಕೆ ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ರೆ ಯಜಮಾನ್ರೆ? ನೀವ್ ಯಾವಾಗ್ಲೂ ಒಳ್ಳೆ ಗುಮ್ ಅಂತ ಇರ್ತಿರಲ್ಲ ಅಂತ ಒಂಚೂರು ಕಾಮಿಡಿ ಮಾಡ್ತೀನಿ. ಅದನ್ನೇ ನೀವು ತಪ್ಪು ತಿಳ್ಕೊಂಡ್ರಿ ಹೆಂಗೆ ಯಜಮಾನ್ರೆ? ಅದೆಲ್ಲ ಬಿಡು. ಈಗ 3 ಜನ ಎಲ್ಲಿ ಹೋದ್ರು ಅದನ್ನೇ ಹೇಳು. ನನ್ಗೆ ಗೊತ್ತಿಲ್ಲ ಅಮ್ಮರೇ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಹೀಗ್ ಬಾಯಿ ಬಂದ ಹಾಗೆ ಮಾತಾಡೋದಲ್ಲ.